ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯವನ್ನು ಹೆಚ್ಚಿಸುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಯಾರಿಗೆ BP ಇದೆ, ಯಾರಿಗೆ ಶುಗರ್ ಇದೆ, ಅವರಿಗೆ ತುಂಬ ರಿಸ್ಕ್ ಇರುತ್ತೆ ಕಿಡ್ನಿ ಫೇಲ್ ಆಗೋದು. ಕಿಡ್ನಿ ಸಮಸ್ಯೆಗೆ ಮುಖ್ಯ ಕಾರಣ BP, ಶುಗರ್. ಮೊದಲು ಕಿಡ್ನಿ ಚೆನ್ನಾಗಿರ್ಲಿಕ್ಕೆ ಏನು ಬಿಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಆಮೇಲೆ ಏನು ಸೇವನೆ ಮಾಡಬೇಕಂದ್ರೆ ಸೊಪ್ಪು, ಹಣ್ಣು, ತರಕಾರಿಗಳು ಇವೆಲ್ಲ ಕಿಡ್ನಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮೊಳಕೆ ಕಾಳುಗಳು ಏನ್ರಿ, ಕಿಡ್ನಿ ಫೇಲ್ ಆದಮೇಲೆ ಪ್ರೋಟೀನ್ ಆಹಾರ ತಿನ್ನಬಾರ್ದು. ಕಿಡ್ನಿ ಫೇಲ್ ಆಗಬಾರ್ದಂದ್ರೆ ಪ್ರೋಟೀನ್ ಆಹಾರ ತಿನ್ನಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯವನ್ನು ಹೆಚ್ಚಿಸುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಕಿಡ್ನಿ ನಮ್ಮ ಶರೀರದ ವೈಟಲ್ ಆರ್ಗನ್ಸ್ಗಳಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥ ಅಂಗ. ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನನ್ನು ಶುದ್ಧೀಕರಣ ಮಾಡಿ ರಕ್ತ ಶುದ್ಧೀಕರಣ ಮಾಡತಕ್ಕಂಥ ಒಂದು ಪ್ರಧಾನ ಶಕ್ತಿ ಕೇಂದ್ರ. ಕಿಡ್ನಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ರಕ್ತ ಶುದ್ಧೀಕರಣ ಆಗದೆ ಇಡೀ ಶರೀರದಲ್ಲಿ ಏನಾಗುತ್ತೆ, ಸ್ವೆಲ್ಲಿಂಗ್ ಬರುತ್ತೆ, ನೀರು ತುಂಬಿಕೊಳ್ಳುತ್ತೆ, ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬಂದು ಉಸಿರಾಟದ ಸಮಸ್ಯೆ ಆಗುತ್ತೆ, ವಾಟರ್ ರಿಟೆನ್ಷನ್ ಆಗುತ್ತೆ, ಕ್ರಿಯೇಟಿನ್ ಜಾಸ್ತಿಯಾಗಿ ಮನುಷ್ಯನಿಗೆ ಡಯಾಲಿಸಿಸ್ ಪ್ರಾರಂಭ ಮಾಡ್ತಾರೆ. ಡಯಾಲಿಸಿಸ್ ಪ್ರಾರಂಭ ಮಾಡಿದ್ರೆ 1 ವರ್ಷ 2 ವರ್ಷ ಅದು ನರಕ ಯಾತನೆ ಅನುಭವಿಸಿ ಮನುಷ್ಯ ತುಂಬ ಕಷ್ಟಪಟ್ಟು ತನ್ನ ದುರ್ಮರಣವನ್ನು ಹೊಂತಾನೆ. ಅದಕ್ಕಾಗಿ ತನ್ನ ಜೀವನವನ್ನೇ ನಾಶ ಮಾಡ್ತಕ್ಕಂಥ ಒಂದು ಭಯಾನಕ ರೋಗ ಅಂದರೆ ಕಿಡ್ನಿ ಸಮಸ್ಯೆ. ಆ ಸಮಸ್ಯೆ ಬರಬಾರ್ದಂದರೆ ಬರೋದಕ್ಕಿಂತ ಮೊದಲೇ ಎಚ್ಚರಿಕೆ ವಹಿಸಬೇಕು. ಯಾರಿಗೆ BP ಇದೆ, ಯಾರಿಗೆ ಶುಗರ್ ಇದೆ, ಅವರಿಗೆ ತುಂಬ ರಿಸ್ಕ್ ಇರುತ್ತೆ ಕಿಡ್ನಿ ಫೇಲ್ ಆಗೋದು. ಕಿಡ್ನಿ ಸಮಸ್ಯೆಗೆ ಮುಖ್ಯ ಕಾರಣ BP, ಶುಗರ್. ಆ BP, ಶುಗರ್ ಎಷ್ಟು ಕಾರಣನೋ ಅದಕ್ಕಿಂತ ಹೆಚ್ಚು ಕಾರಣ BPಗೆ ಶುಗರ್ಗೆ ತೆಗೆದುಕೊಳ್ತಕ್ಕಂಥ ಕೆಮಿಕಲ್ ಔಷಧಿಗಳು ಕೂಡ ಕಾರಣ. ಬಿಟ್ಟರೆ BP, ಶುಗರ್ ಜಾಸ್ತಿ ಕಿಡ್ನಿ ಫೇಲ್ ಆಗುತ್ತೆ. ಅದಕ್ಕೆ ಔಷಧಿ ತೊಗೊಂಡ್ರೆ ಆ ಔಷಧಿಗಳ ಸೈಡ್ ಎಫೆಕ್ಟ್ ಆಗಿ ಕಿಡ್ನಿ ಫೇಲ್ ಆಗುತ್ತೆ. ಮತ್ತು ಹಾಗಾದರೆ BP, ಶುಗರ್ ಅವ್ರು ಏನು ಮಾಡಬೇಕು? ಯೋಗ ಪ್ರಾಣಾಯಾಮ ಮಾಡಬೇಕು, ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಂಡು BP, ಶುಗರ್ನ ರಿವರ್ಸ್ ಮಾಡ್ಕೋಬೋದು ಸುಲಭವಾಗಿ. ಥೈರಾಯ್ಡ್ ಸಮಸ್ಯೆಯನ್ನು ರಿವರ್ಸ್ ಮಾಡ್ಕೋಬೋದು. ಇಂಥ ರಿವರ್ಸ್ ಮಾಡೋದು ಹೇಗೆ ಅಂತೇಳಿ ನಾವು 5 ದಿವಸ ಶಿಬಿರ ಮಾಡ್ತಾಯಿದ್ವಿ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ತಿಂಗಳು. ಎಷ್ಟೋ ಜನ ಥೈರಾಯ್ಡ್ ಅಂತ 3 ತಿಂಗಳಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು ನೀವು ಪ್ರಯತ್ನ ಮಾಡಿದ್ರೆ. BP, ಶುಗರು ಕೂಡ ರಿವರ್ಸ್ ಆಗುತ್ತೆ. ಅದು ರಿವರ್ಸ್ ಆಗಲ್ಲ, ಸಾಯೋವರಿಗೆ ಔಷಧಿ ತಗೋಬೇಕಂತ ಹೇಳ್ತಾರೆ, ಅದು ಶುದ್ಧ ಸುಳ್ಳು. ಅದನ್ನು ನಂಬಕ್ಕೆ ಹೋಗಬೇಡಿ. ನೀವು ಬಂದು ನಾವು ಹೇಳಿದ್ದನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನೋಡಿ. ಯಾವುದೇ ಔಷಧಿಗಳಿಲ್ಲದೆ BP, ಶುಗರ್, ಥೈರಾಯ್ಡು, ಕೊಲೆಸ್ಟ್ರಾಲ್ ಇವೆಲ್ಲವನ್ನು ಸರಿಪಡಿಸ್ಕೋಬೋದು. ಅದಕ್ಕೆ ತೆಗೆದುಕೊಂಡ್ರೆ ಏನಾದರೂ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಂಡ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ, ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ಲಿವರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಕೆಮಿಕಲ್ ರಾಸಾಯನಿಕ ಔಷಧಿಗಳಿಂದ ಮುಕ್ತವಾಗಿರೋದು, ಆಮೇಲೆ ಪ್ರಿಸರ್ವೇಟಿವ್, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳಿಂದ ಮುಕ್ತವಾಗಿರೋದು, ಹಾಗೆಯೇ ಹೊರಗಡೆ ಕರೆದಿರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು, ಬೇಕರಿ ಫುಡ್ಗಳನ್ನು ತಿನ್ನಬಾರ್ದು. ಇಂಥವೆಲ್ಲ ಕೆಟ್ಟ ಆಹಾರಗಳನ್ನು ಬಿಟ್ಟು ದುಶ್ಚಟಗಳು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರ ಇಂಥ ದುಶ್ಚಟಗಳನ್ನು ಬಿಟ್ಟರೆ ಕಿಡ್ನಿ ಚೆನ್ನಾಗಿರುತ್ತೆ. ಮೊದಲು ಕಿಡ್ನಿ ಚೆನ್ನಾಗಿರ್ಲಿಕ್ಕೆ ಏನು ಬಿಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಆಮೇಲೆ ಏನು ಸೇವನೆ ಮಾಡಬೇಕಂದ್ರೆ ಸೊಪ್ಪು, ಹಣ್ಣು, ತರಕಾರಿಗಳು ಇವೆಲ್ಲ ಕಿಡ್ನಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮೊಳಕೆ ಕಾಳುಗಳು ಏನ್ರಿ, ಕಿಡ್ನಿ ಫೇಲ್ ಆದಮೇಲೆ ಪ್ರೋಟೀನ್ ಆಹಾರ ತಿನ್ನಬಾರ್ದು. ಕಿಡ್ನಿ ಫೇಲ್ ಆಗಬಾರ್ದಂದ್ರೆ ಪ್ರೋಟೀನ್ ಆಹಾರ ತಿನ್ನಬೇಕು. ಕಿಡ್ನಿ ಫೇಲ್ ಆದಮೇಲೆ ಪ್ರೋಟೀನ್ ಆಹಾರ ತಿಂದರೆ ಪ್ರೋಟೀನ್ ಲೀಕ್ ಆಗಿ ಕ್ರಿಯೇಟಿನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆದಮೇಲೆ ಒದ್ದಾಡೋದಕ್ಕಿಂತ ಆಗೋದಕ್ಕಿಂತ ಮೊದಲೇ ನಾವು ಸರಿಯಾಗಿರ್ಬೇಕು. ನೀರನ್ನು ಸರಿಯಾಗಿ ಕುಡಿಬೇಕು. ಜಾಸ್ತಿನೂ ಕುಡಿಬಾರ್ದು, ಕಮ್ಮಿನೂ ಕುಡಿಬಾರ್ದು. ಈಗ ನೀವು ನೀರು ಕರೆಕ್ಟಾಗಿ ಕುಡಿದಿದ್ರೆ ಯೂರಿಕ್ ಆಸಿಡ್ಡು, ಬ್ಲಡ್ ಯೂರಿಯೆಲ್ಲ ಜಾಸ್ತಿಯಾಗಿ ಏನಾಗುತ್ತೆ, ಕಿಡ್ನಿ ಕ್ರಿಯೇಟಿನ್ ಜಾಸ್ತಿಯಾಗಿ ಸಮಸ್ಯೆ ಆಗಿ ಕಿಡ್ನಿ ಫೇಲ್ ಆಗ್ತವೆ. ಅದಕ್ಕೆ ಸಮರ್ಪಕವಾಗಿ ದಾಹ ಆದಾಗ ನೀರು ಕುಡಿಬೇಕು. ಕೆಲವು ಜನ ಕೆಲಸ ಒತ್ತಡದಲ್ಲಿ ನೀರೂ ಸಹ ಕುಡಿಯಲ್ಲ, ಅದು ಒಳ್ಳೆಯದಲ್ಲ. ಕಿಡ್ನಿ ಆರೋಗ್ಯಕ್ಕೆ ಸಮರ್ಪಕವಾಗಿ ನೀರು ಕುಡಿಯೋದು, ಬ್ಯಾಲೆನ್ಸ್ ಆಗಿ ನೀರು ಕುಡಿಯೋದು ಭಾಳ ಮುಖ್ಯ. ಸೊಪ್ಪು, ತರಕಾರಿಗಳನ್ನು ಪಲ್ಯ ರೂಪದಲ್ಲಿ, ಜ್ಯೂಸ್ ರೂಪದಲ್ಲಿ, ಸೀಸನಲ್ ಫ್ರೂಟ್ಸ್ಗಳನ್ನ ತಿನ್ನೋದ್ರಿಂದ ನಮ್ಮ ಕಿಡ್ನಿ ತುಂಬ ಚೆನ್ನಾಗಿರುತ್ತೆ. ಕಿಡ್ನಿ ಆರೈಕೆಗಾಗಿ ಎಲ್ಲ ರೀತಿಯ ಸೊಪ್ಪು, ತರಕಾರಿ, ಹಣ್ಣುಗಳು ಕೂಡ ಉತ್ತಮ ಆಹಾರ ಅಂತ ಹೇಳ್ಬೋದು. ಕಿಡ್ನಿ ಆರೋಗ್ಯವನ್ನು ಚೆನ್ನಾಗಿಡಲಿಕ್ಕೆ ಸೊಪ್ಪು, ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿರ್ತಕ್ಕಂಥ ಆ್ಯಂಟಿ-ಆಕ್ಸಿಡೆಂಟ್, ಅದರಲ್ಲಿರ್ತಕ್ಕಂಥ ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್, ಫೈಬರ್ನ ಅಂಶ ನಮ್ಮ ಕಿಡ್ನಿಯ ನೆಫ್ರಾನ್ಸ್ಗಳನ್ನು ತುಂಬ ಕ್ರಿಯಾಶೀಲವಾಗಿರ್ತವೆ. ಅದಕ್ಕೆ ನಾವು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಬಳಕೆ ಮಾಡೋದೇ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸೊಪ್ಪು, ತರಕಾರಿ, ಹಣ್ಣು ತಿನ್ನಿರಿ ಅನ್ನೋದಕ್ಕೂ ಭಯ ಆಗ್ತಾಯಿದೆ. ಯಾಕೆಂದರೆ ವಿಪರೀತವಾಗಿ ಅದರ ಮೇಲೆ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರ್ತಾರೆ. ಅದಕ್ಕಾಗಿ ಹಣ್ಣಾಗಲಿಕ್ಕೆ ಕೆಲವೊಂದಿಷ್ಟು ಔಷಧಿಗಳನ್ನು ಸಿಂಪಡಣೆ ಮಾಡಿರ್ತಾರೆ. ಸಾಧ್ಯ ಆದಷ್ಟು ಆರ್ಗ್ಯಾನಿಕ್ ರೂಪದಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನು, ಸೊಪ್ಪು, ತರಕಾರಿಗಳನ್ನ ಸೇವನೆ ಮಾಡಿ. ಆದರೂ ಕೂಡ ಪ್ರಿಸರ್ವೇಟಿವ್ ಅದರಲ್ಲಿ ಏನಂದರೆ ಮೇಲೆ ಕೀಟನಾಶಕಗಳನ್ನು ಬಳಸಿರ್ತಾರೆ. ಕೆಲವು ಸಂದರ್ಭದಲ್ಲಿ ಅಷ್ಟು ಶುದ್ಧವಾಗಿ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ
ಮೇಲೆ ಏನು ಇರ್ತದಲ್ಲ ಆ ಒಂದು ಕೀಟನಾಶಕದ ಸಿಂಪಡಣೆ ಅಂಶ, ಕೆಮಿಕಲ್ ಅಂಶ, ಅದನ್ನು ಸ್ವಚ್ಛ ಮಾಡಲಿಕ್ಕೆ ನಾವು ಎಷ್ಟೇ ತೊಳೆದ್ರೂ ಕೂಡ ಅದು ಹೋಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಂದ ಮೇಲೆ ಅದನ್ನು ಒಂದು ಬಕೆಟ್ ನೀರಲ್ಲಿ ಒಂದು ಮುಷ್ಟಿ ಉಪ್ಪು ಹಾಕಿ ರಾತ್ರಿ ಇಡೀ ನೆನೆಸ್ಬೇಕು. ಬೆಳಗ್ಗೆ ಅನ್ನಷ್ಟರಲ್ಲಿ ಅದರ ಮೇಲಿರ್ತಕ್ಕಂಥ ಎಲ್ಲ ಕೆಮಿಕಲ್ಲು ಕೂಡ ಏನಾಗಿರುತ್ತೆ, ಸ್ವಚ್ಛ ಆಗಿರುತ್ತೆ. ಹಾಗೆ ಸ್ವಚ್ಛ ಮಾಡಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ಅದರ ಮೇಲೆ ಹಾಕಿರ್ತಕ್ಕಂಥ ಸಿಂಪಡಣೆ ಮಾಡಿರ್ತಕ್ಕಂಥ ಕೀಟನಾಶಕಗಳ ಕೆಮಿಕಲನ್ನು ನಾವು ಸ್ವಚ್ಛ ಮಾಡಿ ತಿಂದರೆ ಅದು ನಮಗೆ ಕಿಡ್ನಿಗೆ ಒಳ್ಳೆಯದಾಗುತ್ತೆ. ಹೀಗೆ ಅದರ ಜೊತೆಗೆ ಶರಪುಂಕ ಅಂತ ಸಿಗುತ್ತೆ, ಕೊಗ್ಗೆ ಗಿಡ. ಒಂದು ವರ್ಷಕ್ಕೆ 1 ತಿಂಗಳಾದರೂ ಅದರ ಕಷಾಯವನ್ನು ಕುಡಿದ್ರೆ ಕಿಡ್ನಿ ಸಮಸ್ಯೆ ಬರದಂತೆ ನಾವು ಚೆನ್ನಾಗಿರಬಹುದು. ಕಿಡ್ನಿ ಸಮಸ್ಯೆ ಬಂದವರು ಕೂಡ ಆ ಶರಪುಂಕ ಕೊಗ್ಗೆ ಗಿಡ ಒಂದು ಮುಷ್ಟಿ ಅದನ್ನು ಎಲೆ ಹಾಕಿ 2 ಲೋಟ ನೀರಲ್ಲಿ ಅದನ್ನು ಕುದಿಸಿ ಅರ್ಧ ಲೋಟ ಕಿಳಿಸಿ ಕುಡಿದ್ರೆ ಎಷ್ಟೋ ಜನರು ಕ್ರಿಯೇಟಿನ್ ಕಮ್ಮಿ ಆಗಿದೆ. 100ಕ್ಕೆ 80% ಜನ ಕ್ರಿಯೇಟಿನನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ, ಡಯಾಲಿಸಿಸಿಂದ ಮುಕ್ತವಾಗಿದ್ದಾರೆ. ಡಯಾಲಿಸಿಸ್ ಮಾಡೋದಕ್ಕಿಂತ ಮೊದಲೇ ನೀವು ನಮ್ಮಲ್ಲಿ ಬಂದರೆ ಅದಕ್ಕೆ ಉದ್ವರ್ತನ ಚಿಕಿತ್ಸೆ ಅಂತ ಮಾಡುತ್ತೆ. 100ಕ್ಕೆ ಸುಮಾರು 70ರಿಂದ 80% ಜನರನ್ನ ನಾವು ಡಯಾಲಿಸಿಸ್ ಇಲ್ಲದೇ ಕಿಡ್ನಿ ಸಮಸ್ಯೆನ ಸರಿ ಮಾಡ್ತಕ್ಕಂಥ ಪ್ರಯೋಗ ಮಾಡ್ತಾಯಿದ್ದೇವೆ. ಅದು ಸಕ್ಸಸ್ ಕೂಡ ಆಗಿದೆ. ಅದಕ್ಕಾಗಿ ಈ ಒಂದು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆಹಾರ ಪದ್ಧತಿ ಭಾಳ ಮುಖ್ಯ. ಕೋಲ್ಡ್ ಡ್ರಿಂಕ್ಸನ್ನು ಯಾವತ್ತೂ ಕುಡಿಬೇಡಿ. ಅದು ಕೋಲ್ಡ್ ಡ್ರಿಂಕ್ಸ್ ಅಲ್ಲ, ಸಾಫ್ಟ್ ಡ್ರಿಂಕ್ಸ್ ಅಲ್ಲ, ಅದು ಕೆಮಿಕಲ್ ಡ್ರಿಂಕ್ಸು, ಕ್ಯಾನ್ಸರಸ್ ಡ್ರಿಂಕ್ಸು, ಕಿಡ್ನಿ ಫೇಲ್ ಮಾಡ್ತಕ್ಕಂಥ ಡ್ರಿಂಕ್. ಅದಕ್ಕೆ ಅದರಲ್ಲಿ ಕೆಮಿಕಲ್ ಇರ್ತದೆ, ಪ್ರಿಸರ್ವೇಟಿವ್ ಇರ್ತದೆ, ಆರ್ಟಿಫಿಷಿಯಲ್ ಕಲರ್ ಇರ್ತದೆ. ವಿದೇಶಿ ಕಂಪ್ನಿಗಳು ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ನಾವು ಸ್ವದೇಶಿ ಕಂಪ್ನಿಗಳು ಡ್ರಿಂಕ್ಸ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಯಾರೇ ಕೊಟ್ಟರು ಕೂಡ ಸ್ವದೇಶಿನೂ ಬೇಡ ವಿದೇಶಿನೂ ಬೇಡ ಅಂತ ಕೆಮಿಕಲ್ ಡ್ರಿಂಕ್ಸು ಸ್ವದೇಶಿ ಆದರೂ ಉಪಯೋಗ ಇಲ್ಲ, ವಿದೇಶಿ ಆದರೂ ಉಪಯೋಗ ಇಲ್ಲ. ಅದನ್ನು ನಾವು ಕುಡಿಬಾರ್ದು. ಅದಕ್ಕೆ ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಜ್ಯೂಸ್ಗಳನ್ನು ಕುಡೀರಿ, ಎಳ್ನೀರು ಕುಡೀರಿ, ಕಬ್ಬಿನ ರಸವನ್ನು ಕುಡೀರಿ. ಇಂಥವೆಲ್ಲ ಪೇಯಗಳನ್ನು ಕುಡಿದ್ರೆ ಕಿಡ್ನಿಗೆ ಭಾಳ ಒಳ್ಳೆಯದು. ಕಿಡ್ನಿ ಆರೋಗ್ಯಕ್ಕೆ ಎಳೆನೀರು ಭಾಳ ಒಳ್ಳೆಯದು, ಕಬ್ಬಿನ ಜ್ಯೂಸು ಭಾಳ ಒಳ್ಳೆಯದು. ಹಣ್ಣಿನ ರಸಗಳನ್ನು ಕುಡಿತಾ ಬನ್ನಿ, ಆದರೆ ಜ್ಯೂಸಲ್ಲಿ ಸಕ್ಕರೆ ಮತ್ತು ಐಸನ್ನು ಹಾಕಬಾರ್ದು, ಅದು ವಿಷ ಆಗುತ್ತೆ. ಇದಿಷ್ಟು ನೆನಪಿಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಿಡ್ನಿ ಆರೈಕೆಗೆ ಈ ಒಂದು ಸಾಂಬಾರು ಮತ್ತು ಪಲ್ಯ ಮಾಡ್ತಿರಲ್ಲ, ಆ ಕಿಡ್ನಿ ಸಮಸ್ಯೆ ಬರಬಾರ್ದಂದರೆ ಆ ಸಾಂಬಾರು ಪಲ್ಯನೂ ವೈಜ್ಞಾನಿಕವಾಗಿ ಮಾಡಬೇಕು. ಪಲ್ಯ ಮತ್ತು ಸಾಂಬಾರು ಮಾಡಬೇಕಂದ್ರೆ ಅದಕ್ಕೆ ಕಂಪಲ್ಸರಿ ಇಂಗು ಮತ್ತು ಹುಣಸೆ ಹಣ್ಣಿನ ಹುಳಿ ಮತ್ತು ಬೆಲ್ಲ ಇವಂಥವೆಲ್ಲ ಪದಾರ್ಥಗಳನ್ನ ಹಾಕಿದಾಗ ನಮ್ಮ ಕಿಡ್ನಿಯ ಆ ಒಂದು ಒತ್ತಡಗಳನ್ನು ಅದು ಕಮ್ಮಿ ಮಾಡ್ತದೆ. ಕಿಡ್ನಿಗೆ ಆಗ್ತಕ್ಕಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಅದು ಕಮ್ಮಿ ಮಾಡುತ್ತೆ. ಕಿಡ್ನಿಯಲ್ಲಿ ಆಗ್ತಕ್ಕಂಥ ಪಿತ್ತ ವಿಕಾರಗಳನ್ನು ಕಮ್ಮಿ ಮಾಡ್ತದೆ. ಬಾಡಿಲಿ ಉಂಟಾಗ್ತಕ್ಕಂಥ ಹೆಚ್ಚು ಟಾಕ್ಸಿನನ್ನು ಅದು ನಿಯಂತ್ರಣ ಮಾಡಿ ಕಿಡ್ನಿಯ ಒತ್ತಡಗಳನ್ನು ಅದು ಕಮ್ಮಿ ಮಾಡ್ತದೆ. ಅದಕ್ಕೆ ಹೊರಗಡೆ ತರತಕ್ಕಂಥ ಮಸಾಲೆ ಪೌಡರ್ಗಳನ್ನು ಬಳಸೋದಕ್ಕಿಂತ ಮನೆಯಲ್ಲೇ ಚಕ್ಕೆ, ಲವಂಗ, ಧನಿಯಾ, ಶುಂಠಿ ಇಂಥವೆಲ್ಲವನ್ನು ಹಾಕಿ ಮನೆಯಲ್ಲೇ ಸಾಂಬಾರು ಪುಡಿಗಳನ್ನು ತಯಾರು ಮಾಡ್ಕೊಳ್ಬೇಕು. ಹೊರಗಡೆನ ಮಸಾಲೆ ಪದಾರ್ಥಗಳನ್ನ ಹಾಕೋದ್ರಿಂದ ಕಿಡ್ನಿ ಸಮಸ್ಯೆ ಹೆಚ್ಚಾಗುತ್ತೆ. ಅದಕ್ಕೆ ಮನೆಯಲ್ಲೇ ಸಾಂಬಾರು ಪದಾರ್ಥಗಳನ್ನ ತಯಾರಿಸ್ಕೊಳ್ಳಿ. ನಮ್ಮ ಪೂರ್ವಜರು ಹೇಗೆ ಬೆಲ್ಲ, ಹಿಂಗು, ಹುಣಸೆ ಹಣ್ಣಿನ ಹುಳಿ, ಜೀರಿಗೆ, ಸಾಸಿವೆ ಇಂಥವೆಲ್ಲ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಬಳಸ್ತಿದ್ರು, ಟ್ರೆಡಿಷ್ನಲ್ ಮೆಥಡಲ್ಲಿ ಒಗ್ಗರಣೆಯನ್ನು ಹಾಕ್ತಿದ್ರು ಪಲ್ಯ ಸಾಂಬಾರಿಗೆ, ಆ ಮೆಥಡಲ್ಲೇ ಪಲ್ಯ ಸಾಂಬಾರನ್ನು ಮಾಡೋದ್ರಿಂದ, ಆ ವಿಧಾನದಲ್ಲಿ ಪಲ್ಯ ಸಾಂಬಾರು ಮಾಡೋದ್ರಿಂದ ಆ ಪಲ್ಯ ಮತ್ತು ಸಾಂಬಾರು ಕೂಡ ಕಿಡ್ನಿ ಆರೈಕೆಯನ್ನು, ಕಿಡ್ನಿ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ ನಡೀತಕ್ಕಂಥ 5 ದಿನದ ಆರೋಗ್ಯ ಶಿಬಿರಕ್ಕೆ ತಾವು ಭಾಗವಹಿಸಿ ಅದರ ಪ್ರಯೋಜನ ಪಡ್ಕೊಳ್ಳಿ. ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.